ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ದ್ವಿತೀಯ PUC ಯಾವುದು ಇಂಗ್ಲೀಷ್ ಸಬ್ಜೆಕ್ಟಿನ ಎರಡನೆಯ ಪಾಠ ಆಗಿರುವಂಥ 2 ಡಿಯರ್ ಆ ಒಂದು ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು, ಅದು ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ ಇವೇ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಎತ್ತಿಕೊಂಡು ಇಲ್ಲಿ ಬಂದಿದ್ದೇನೆ. ಜೊತೆಗೆ ವಿವರಣೆಯನ್ನು ಕೂಡ ತಾವುಗಳು ಕೇಳಲಿದ್ದೀರಾ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. 2 ಡಿಯರ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಈಗಾಗಲೇ 1K ಕ್ರಾಸನ್ನು ಮಾಡಿಕೊಟ್ಟಿದ್ದೀರಾ. ನಂತರದಲ್ಲಿ ಈಗ 2 ಮಾರ್ಕ್ಸ್ ಕ್ವಶನ್ಸು ಫಿಕ್ಸು ಎಕ್ಸಾಮಿಗೆ ಬರುವಂಥದ್ದನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಮೆನ್ಷನ್ ಎನಿ 2 ಥಿಂಗ್ಸ್ ವಿಚ್ ಮೇಕ್ ಮೊನಾಕೋ ಎ ಟಾಯ್ ಕಿಂಗ್ಡಮ್ ಅಂತ ಇದೆ. ಮೊನಾಕೋ ಕಂಟ್ರಿ ದೇಶವನ್ನು ನೋಡಿ, ಮೊನಾಕೋ ದೇಶವನ್ನು ಟಾಯ್ ಕಿಂಗ್ಡಮ್ ಅಂತ ಕರೀತಾ ಇರ್ತಾರೆ. ಟಾಯ್ ಅಂದರೆ ಗೊತ್ತಲ್ವ, ಆಟವಾಡುವ ವಸ್ತು ಅಂತ, ಆಯಿತಾ, ಅಂತ ಕರೀತಾ ಇರ್ತಾರೆ. ಯಾವುದಕ್ಕೋಸ್ಕರ, ಯಾವ ಕಾರಣಗಳಿಂದಾಗಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದಾದ್ರೂ 2 ಕಾರಣಗಳನ್ನು ಬರೆಯಿರಿ. ಮೆನ್ಷನ್ ಎನಿ 2 ಥಿಂಗ್ಸ್ ಅಂತ ಹಾಗಿದ್ರೆ ಫಸ್ಟ್ ಅದಕ್ಕೆ ಉತ್ತರ ಕಾರಣ ಮೊನಾಕೋ ಹ್ಯಾಸ್ ಎ ಸ್ಮಾಲ್ ಲ್ಯಾಂಡ್ ಮಾಸ್. ಅದರ ಭೂಭಾಗ ಬಹಳ ಚಿಕ್ಕದಾಗಿತ್ತು ಅಂತ. ಚಿಕ್ಕದಾಗಿತ್ತು ಅಂದರೆ ಅರ್ಥ ಆಯ್ತಾ, ಲ್ಯಾಂಡ್ ಅದರ ಒಂದು ವಿಸ್ತೀರ್ಣ ಇದೆ ಅಲ್ವಾ, ಅದು ಬಹಳ ಚಿಕ್ಕದಾಗಿ ಇತ್ತು. ಫಸ್ಟ್ ಒನ್. ಸೆಕೆಂಡ್ ಒನ್, ಓನ್ಲಿ 7,000 ಪೀಪಲ್ ವರ್ ದೇರ್ ಇನ್ ದಟ್ ಕಂಟ್ರಿ. ಆ ಒಂದು ದೇಶದಲ್ಲಿ ಆ ಒಂದು ದೇಶದ ಜನಸಂಖ್ಯೆ ಕೇವಲ 7,000 ಆಗಿತ್ತು. ದ ಪಾಪ್ಯುಲೇಷನ್ ಆಫ್ ದಟ್ ಕಂಟ್ರಿ ವಾಸ್ ಓನ್ಲಿ 7,000. ಕ್ಲಿಯರ್ ಮಾಡಿ ಚಿಲ್ಡ್ರನ್. ಇವೆರಡು ಕಾರಣಗಳಿಂದಾಗಿ ಆ ದೇಶವನ್ನು ಟಾಯ್ ಕಿಂಗ್ಡಮ್ ಅಂತ ಕರೀತಾ ಇರ್ತಾರೆ. ನೇಮ್ ದ 2 ಕಂಟ್ರೀಸ್ ದಟ್ ಬಾರ್ಡರ್ಡ್ ಮೊನಾಕೋ. ಮೊನಾಕೋ ದೇಶಕ್ಕೆ ಹತ್ತಿಕೊಂಡಂತಹ ಅಂದರೆ ಟಚ್ ಆಗಿರುವಂಥ 2 ದೇಶಗಳ ಹೆಸರುಗಳನ್ನು ಬರೆಯಿರಿ ಪಾಠದಲ್ಲಿ ಇರುವಂತಹ ಅಂತ ಇಲ್ಲಿ ಕೇಳಲಾಗಿದೆ. ಅದು ಕೂಡ ಬಹಳ ಈಸಿಯಾಗಿ ಬರಿಬೋದು. ಒಂದು ಫ್ರಾನ್ಸ್ ಹಾಗೂ ಇಟಾಲಿ ಅಂತ. ಕ್ಲಿಯರ್ ಆಲ್ ಆಫ್ ಯು, ಆಯಿತಾ. ಥರ್ಡ್ ಕ್ವಶನ್, ಮೆನ್ಷನ್ ಎನಿ 2 ಸಪೋರ್ಟಿಂಗ್ ಸ್ಟಾಫ್ ಅಫಿಷಿಯಲ್ಸ್ ಆಫ್ ದಿ ಕಿಂಗ್ ಆಫ್ ಮೊನಾಕೋ. ಮೊನಾಕೋ ದೇಶದಲ್ಲಿ ರಾಜನ ಬಳಿ ಇದ್ದಂತಹ ಕೆಲವೊಂದು ಸ್ಟಾಫಿನ ಬಗ್ಗೆ ಬರೆಯಿರಿ ಅಂತ ಇದೆ. ಆಯಿತಾ. ಈ ಒಂದು ಗೇಮಿಂಗ್ ಹೌಸ್ ಕೀಪರ್ ಹಾಗೂ ಮಿನಿಸ್ಟರ್ಸ್ ಅಂತ ಬರೆಯಬಹುದಾಗಿದೆ. ಕ್ಲಿಯರ್ ಮೈ ಡಿಯರ್. ಇನ್ನು ಬಹಳಗಳಿದ್ದಾವೆ, ಅದು ಬಿಷಪ್ ಇದ್ದಾರೆ, ಹೀಗೆ ಬಹಳ ಇದ್ದಾರೆ. ಮಿನಿಸ್ಟರ್ಸು, ಅಫಿಷಿಯಲ್ಸು, ಬ್ಯಾರಿಸ್ಟರ್ಸು, ಈ ರೀತಿಯಾಗಿ. 4ನೆಯ ಪ್ರಶ್ನೆ, ನೇಮ್ ಎನಿ 2 ಕಮಾಡಿಟೀಸ್ ದಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನಾಕೋ. ಮೊನಾಕೋ ದೇಶದಲ್ಲಿ, ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್, ಮೊನಾಕೋ ದೇಶದಲ್ಲಿ ಯಾವ ಒಂದು ಇದರ ಮೇಲೆ ಟ್ಯಾಕ್ಸ್ಗಳನ್ನು ಹೇರಲಾಗ್ತಾ ಇತ್ತು ಅಂತ ಇದೆ, ಆಯಿತಾ. ಯಾವ ಇದರ ಮೇಲೆ ಅಂತ ಹೇಳಿದರೆ, ಒಂದು ವೈನ್ ಆಗಿರುತ್ತೆ, ಇನ್ನೊಂದು ಸ್ಪಿರಿಟು ಹಾಗೂ ಟೊಬ್ಯಾಕೊ. ಎನಿ 2 ಅಂತ ಕೇಳಿದ್ದಾರೆ. ಇಲ್ಲಿ 3 ಕೂಡ ಹೌದು. 3ರಲ್ಲಿ ಯಾವುದಾದ್ರೂ 2 ಬರೆದ್ರೂ ಸಾಕು, ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸನ್ನು ನೀಡಲಾಗುತ್ತೆ. 2 ಮಾರ್ಕ್ಸು. ಕ್ಲಿಯರ್. 5th ಕ್ವಶನ್ ನೋಡೋಣ. ವಿಚ್ ಕಮಾಡಿಟೀಸ್ ಡಿಡ್ ದಿ ಮೊನಾಕೋ ಆಫ್ ಕಿಂಗ್ ಆಫ್ ಮೊನಾಕೋ ಡ್ರಾ ದಿ ರೆವಿನ್ಯೂ ಫ್ರಮ್ ಅಂತ ಇದೆ. ನೋಡಿ, 2ಕ್ಕೂ ಕೂಡ ಸೇಮ್ ಉತ್ತರ. ಯಾವುದರ ಮೇಲೆ ಟ್ಯಾಕ್ಸನ್ನು ಹೇರಲಾಗ್ತಾ ಇತ್ತು ಅಂತ 4ನೆಯ ಪ್ರಶ್ನೆ. 5th ಕ್ವಶನ್ನು ನೋಡಿ, ಯಾವ ಏನಂತೀರ, ಕಮಾಡಿಟೀಸ್ ಮುಖಾಂತರ ರೆವೆನ್ಯೂವನ್ನು ಜನ್ರೇಟ್ ಮಾಡ್ತಾಯಿದ್ರು. ರೆವೆನ್ಯೂ ಅಂದರೆ ದುಡ್ಡು ಅಂತ. ಟ್ಯಾಕ್ಸ್ ಅಂದ್ರೇ ದುಡ್ಡಲ್ವಾ, ದುಡ್ಡು ಹಾಕಿ ದುಡ್ಡನ್ನು ತೆಗೆಯುವಂಥದ್ದು ಅಂತ ಅಲ್ಲಿ, ಆಯಿತಾ. ಈಗ ರೆವಿನ್ಯೂ ಅಂತ ಹೇಳಿದ್ರೇ ದುಡ್ಡು ಯಾವ ಮುಖಾಂತರ ಅವರಿಗೆ ಆ ದೇಶಕ್ಕೆ ಬರ್ತಾ ಇತ್ತು ಅಂದರೆ ವೈನ್, ಸ್ಪಿರಿಟ್ ಹಾಗೂ ಟೊಬ್ಯಾಕೊ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 6ನೆಯ ಪ್ರಶ್ನೆ ನೋಡೋಣ. ಹೂ ವರ್ ದ ಮೇನ್ ಬೆನಿಫಿಷಿಯರಿ ಆಫ್ ದಿ ಗೇಮಿಂಗ್ ಹೌಸ್ ಇನ್ ಮೊನಾಕೋ ವೆದರ್ ಒನ್ ಲೂಸ್ ಆರ್ ವಿನ್ಸ್. ನೋಡಿ, ಎಷ್ಟು ಈಸಿಯಾಗಿದೆ ನೋಡಿ. ಮೊನಾಕೋ ದೇಶದಲ್ಲಿ ಒಂದು ಆಟವನ್ನು ಆಡಿಸ್ತಾ ಇದ್ದರು, ಅದು ರೌಲೆಟ್ ಅಂತ. ಆ ಒಂದು ಗೇಮಿಂಗ್ ಹೌಸಲ್ಲಿ ಲೂಸ್ ಆಗಲಿ ಅಥವಾ ವಿನ್ ಆಗಲಿ ಯಾರಿಗೆ ಬಹಳ ಲಾಭವಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅಲ್ಲಿನ ಕೀಪರು ಅಂದರೆ ಅಲ್ಲಿನ ಯಜಮಾನ ಹಾಗೂ ಕಿಂಗ್ ಆಫ್ ಮೊನಾಕೋ ಇಬ್ಬರಿಗೂ ಕೂಡ ಅದರಲ್ಲಿ ಲಾಭವಿತ್ತು ಅಂತ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ನೇಮ್ ಎನಿ 2 ರೀಸನ್ ದಟ್ ಮೇಡ್ ಜರ್ಮನ್ ಸೋಗ್ನಿಸ್ ಆಫ್ ಫಾರ್ಬಿಡ್ ಗೇಮಿಂಗ್ ಹೌಸ್. ಏನೂ ಇಲ್ಲ ಸರ್, ಭಾಳ ಈಸಿಯಾಗಿ ತಿಳಿಸ್ಕೊಡ್ತೇನೆ. ಯಾವುದಾದ್ರೂ 2 ಕಾರಣಗಳನ್ನು ಹೇಳಿ. ಜರ್ಮನ್ ದೇಶದ ರಾಜ, ಪ್ರಿನ್ಸ್ ಆಫ್ ಜರ್ಮನ್, ಫಾರ್ಬಿಡ್ ಅಂತ ಹೇಳಿದರೆ ಪ್ರಾಹಿಬಿಟೆಡ್ ದಟ್ ಗೇಮ್ ಇನ್ ಹಿಸ್ ಕಂಟ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು, ಆ ಒಂದು ದೇಶದಲ್ಲಿ ಜನರು ತಮ್ಮನ್ನು ತಾವೇ ಕೊಲೆಯನ್ನು ಮಾಡ್ಕೊತಾ ಇರ್ತಾರೆ. ಫಸ್ಟ್ ಆನ್ಸರ್ ಅದಕ್ಕೆ ಪೀಪಲ್ ಶೂಟ್ ದೆಮ್ ಸೆಲ್ಫ್, ಆಯಿತಾ. ಸೆಕೆಂಡು ಅದಕ್ಕೇನು ಬರೀತೀರ, ಇನ್ನೊಂದು ಪಾಯಿಂಟು ದೇ ಡ್ರೌನ್ ದೆಮ್ಸೆಲ್ಫ್ ಅಂತ. ಅಂದರೆ ಸಂಪೂರ್ಣವಾಗಿ ಅವರು ಏನಂದರೆ ತಮ್ಮನ್ನು ತಾವೇ ಸುಸೈಡ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಆ ಜನರು ಅದರಿಂದ ಬೇಸತ್ತು ಹೋಗಿದ್ದರು ಅಂತ.
ಕ್ವಶನ್ ನಂಬರ್ 8ನ ನೋಡೋಣ. ನೇಮ್ ಎನಿ 2 ಥಿಂಗ್ಸ್ ದಟ್ ದ ಪ್ರಿನ್ಸ್ ಆಫ್ ಮೊನಾಕೋ ಡಿಡ್ ಆನ್ ದಿ ಸ್ಮಾಲರ್ ಸ್ಕೇಲ್ ಆ್ಯಸ್ ಅ ಕಿಂಗ್ ಅಂತ ಇದೆ. ನೋಡಿ, ನೇಮ್ ಎನಿ 2 ಥಿಂಗ್ಸ್ ದಟ್ ದ ಪ್ರಿನ್ಸ್ ಆಫ್ ಮೊನಾಕೋ ಡಿಡ್ ಆನ್ ಎ ಸ್ಮಾಲರ್ ಸ್ಕೇಲ್ ಅಂತ ಹೇಳಿದರೆ ಅದು ಸ್ಮಾಲ್ ಲ್ಯಾಂಡ್ ಮಾಸ್, 7,000 ಪಾಪ್ಯುಲೇಷನ್ ಆ್ಯಂಡ್ 60 ಸೋಲ್ಜರ್ಸ್ ಅಂತ. ಆ ಒಂದು ದೇಶದಲ್ಲಿ ಇದ್ದಿದ್ದು ಕೇವಲ 60 ಸೋಲ್ಜರ್ಸ್. ಇಮ್ಯಾಜಿನ್, ಅಂದರೆ ಎಷ್ಟು ಚಿಕ್ಕದಾದ ದೇಶ ಆಗಿತ್ತು ಇರಬೇಕು ಅಂತ, ಆಯಿತಾ. ನೋಡಿ, 9ನೆಯ ಪ್ರಶ್ನೆ. ಮೆನ್ಷನ್ ಎನಿ 2 ಪ್ರೊಫೆಷನಲ್ಸ್ ಹೂ ಟ್ರೈಡ್ ದ ಮರ್ಡರ್ ಕೇಸ್ ಇನ್ ದಿ ಮೋಸ್ಟ್ ಜುಡಿಷಿಯಲ್ ಅಂತ ಇದೆ. ಅಂದರೆ ಈ ಒಂದು ದೇಶದಲ್ಲಿ ಒಂದು ಕೊಲೆ ಆಗುತ್ತೆ, ಕೊಲೆ ಆದಮೇಲೆ ಅವನಿಗೆ ಹಿಡ್ಕೊಂಡು ಬರ್ತಾರೆ. ದೆ ಕಾಟ್ ಹಿಮ್, ದೆ ಪ್ರೊಡ್ಯೂಸ್ಡ್ ಇನ್ ಫ್ರಂಟ್ ಆಫ್ ದಿ ಕಿಂಗ್, ಆಯಿತಾ. ಅದರಲ್ಲಿ ಯಾರ ಕೈವಾಡ ಇತ್ತು, ಎಲ್ಲರೂ ಕೂಡ ಯಾರೆಲ್ಲ ಜಡ್ಜ್ಮೆಂಟ್ಸ್ಗಳನ್ನು ಕ್ರಿಮಿನಲಿಗೆ ಕೊಟ್ಟಿರ್ತಾರೆ ಅಂತ. ಒಬ್ಬರು ಜಡ್ಜಸ್ಸು, ಇನ್ನೊಂದು ಬ್ಯಾರಿಸ್ಟರ್ಸು, ಇನ್ನೊಂದು ಪ್ರಾಸ್ಟಿಕ್ಯೂಟರ್ಸು, ಆಯಿತಾ. ನೆಕ್ಸ್ಟ್ ಜುರಿ ಮೆನ್ ಅಂತ. ಕ್ಲಿಯರ್ ಆಲ್ ಆಫ್ ಯು. ನೆಕ್ಸ್ಟು 10ನೆಯ ಪ್ರಶ್ನೆ. ಹೂ ವರ್ ಏನಿದು ದಿ ವರ್ಕ್ಸ್, ವಾಟ್ ವರ್ ದಿ ವರ್ಕ್ಸ್ ಅಸೈನ್ಡ್ ಟು ದ ಗಾರ್ಡ್ ವೆನ್ ದ ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ದಿ ಜೈಲ್. ಕ್ರಿಮಿನಲಿಗೆ ಒಬ್ಬ ಏನಂತೀರ ತಾವುಗಳು, ಒಬ್ಬ ಕೊಲೆಗಾರನಿಗೆ ಜೈಲಿನಲ್ಲಿ ಇಟ್ಟಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡಿಗೆ ಒಂದು ಕೆಲಸವನ್ನು ಏನಂತೀರ ಅಲಾಟ್ ಮಾಡಿರ್ತಾರೆ. ಆ ಕೆಲಸಗಳು ಯಾವುದು ಅಂತ ಕೇಳಿದ್ದಾರೆ. ಒಂದನೇದು ವಾಚ್ ದ ಕ್ರಿಮಿನಲ್, ಆ ಕ್ರಿಮಿನಲನ್ನು ನೋಡಿಕೊಳ್ಳುವಂಥದ್ದು, ವಾಚಿಂಗ್, ಆಯಿತಾ, ವಾಚ್ ದಿ ಕ್ರಿಮಿನಲ್. ಸೆಕೆಂಡ್ ಒನ್ ಫೆಚ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್ ಅಂತ ಇದೆ. ಫೆಚ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್. ಕ್ಲಿಯರ್. ಕ್ರಿಮಿನಲಿಗೆ ರಾಜನ ಅರಮನೆಯಿಂದ ಏನು ಊಟವನ್ನು ತೆಗೆದುಕೊಂಡು ಅವನಿಗೆ ಕೊಡುವಂಥದ್ದಾಗಿರುತ್ತೆ ಕೆಲಸ. ಕ್ವಶನ್ ನಂಬರ್ 11 ನೋಡೋಣ. 11. ಕ್ವಶನ್ ನಂಬರ್ 11. ಮೈ ಡಿಯರ್ ಚಿಲ್ಡ್ರನ್, ಹೌ ಮಚ್ ಪೆನ್ಷನ್ ವಾಸ್ ಫಿಕ್ಸ್ಡ್ ಟು ದಿ ಕ್ರಿಮಿನಲ್ ಅಂತ ಇದೆ. 2 ಕ್ವಶನ್ ಇದೆ ನೋಡಿ. ಹೌ ಮಚ್ ಮನಿ ವಾಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇದೆ. ಪೆನ್ಷನ್ ಆಗಿ ಫಿಕ್ಸ್ ಆಗಿದ್ದು 600 ಫ್ರಾನ್ಸ್. ಎಂತಹ ದುರದೃಷ್ಟಕರ ಅಂದರೆ ಪೂರ್ತಿ ಕತೆ ಕೇಳಿದರೆ ಬಿದ್ದು 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 ನಗ್ತೀರ, ಅಷ್ಟು ಚೆನ್ನಾಗಿದೆ. ಒಬ್ಬ ಕ್ರಿಮಿನಲಿಗೆ ರಾಜ ಮಂತ್ರಿಗಳು ಎಲ್ಲರೂ ಸೇರಿ, ತಮ್ಮ ಓಡೋಗಪ್ಪ ನಮ್ಮ ದೇಶದಿಂದ, ಓಡೋಗೋ ತಮ್ಮ ನಮ್ಮ ಜೈಲಿನಿಂದ ಅಂತ ಕೂತ್ಕೊಂಡ್ಬಿಡ್ತಾರಲ್ಲ ಅಷ್ಟೇ. ಯಾಕೆಂದರೆ ಎಕ್ಸ್ಪೆಂಡಿಚರು ಅವ್ರ ಕೈಯಲ್ಲಿ ಭರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಅಂದರೆ ಅವರಿಗೆ ಭಾರ ಆಗಿಬಿಡ್ತಾನೆ ಆ ಕ್ರಿಮಿನಲ್ಲು. ಹಾಗಾಗಿ ಪಾಠದ ಹೆಸರೇ ಟು ಡಿಯರ್ ಅಂತ, ಆತ್ಮೀಯ ಅಂತ. ನೋಡಿ, ಹೌ ಮಚ್ ಪೆನ್ಷನ್ ವಾಸ್ ಫಿಕ್ಸ್ಡ್ ಫಾರ್ ದಿ ಕ್ರಿಮಿನಲ್ ಅಂತ ಇದೆ. 600 ಫ್ರಾನ್ಸ್, 600 ಫ್ರಾನ್ಸು. ಆ ಕ್ರಿಮಿನಲ್ ಹೋಗುವ ಸಮಯದಲ್ಲಿ ಲಾಸ್ಟಿಗೆ ಆಯಿತಾ ಒಂದು ಒಪ್ಪಂದ ಮಾಡ್ಕೊಂಡು ಹೋಗ್ತಾನೆ, ನನಗೆ ಪ್ರತಿ ವರ್ಷ 600 ಫ್ರಾನ್ಸ್ ಕೊಡಬೇಕು, ಈಗ ಅರ್ಜೆಂಟಿಗೆ ನನಗೆ ಅಡ್ವಾನ್ಸ್ ಕೊಡಿ, 1/3 ಆಫ್ ಮೈ ಏನಂತೀರ ಆ್ಯನ್ಯುವಲ್ ಪೆನ್ಷನ್ ಅಂತ ಹೇಳಿ ಇಸ್ಕೊಂಡು ಹೋಗ್ತಾನೆ, 1/3. ಲಾಸ್ಟ್ ಕ್ವಶನ್ನು. ವಾಟ್ ಡಿಡ್ ದ ಕ್ರಿಮಿನಲ್ ಡೂ ಫಾರ್ ಹಿಸ್ ಲಿವಿಂಗ್ ಆಫ್ಟರ್ ರಿಸೀವಿಂಗ್ ಹಿಸ್ ಆ್ಯನ್ಯುಯಾಲಿಟಿ ಇನ್ ಅಡ್ವಾನ್ಸ್ ಅಂತ ಇದೆ. ತನ್ನ ದುಡ್ಡನ್ನು ತೆಗೆದುಕೊಂಡು ಹೋಗಿ ಪ್ರತಿ ವರ್ಷ ಏನು ಮಾಡ್ತಾ ಇರ್ತಾನೆ, ಹಾಗಿದ್ರೆ ಯಾವ ಹುದ್ದೆಯನ್ನು ನಿರ್ವಹಿಸ್ತಾ ಇರ್ತಾನೆ ಅಲ್ಲಿಂದ ಹೋದ್ಮೇಲೆ ಅಂದರೆ ಗಾರ್ಡನಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ. ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ 8 ನಿಮಿಷಗಳ ಕಾಲ ನಮಗೆ ಕೊಟ್ಟಿದ್ದಕ್ಕಾಗಿ. ಎಲ್ಲೂ ಕೂಡ ನಾನು ನಿಮಗೇನು ರಿಕ್ವೆಸ್ಟ್ ಮಾಡಲಿಲ್ಲ, ಕಂಟಿನ್ಯೂಸ್ ಆಗಿ ಪಾಠವನ್ನು ಮಾಡಿದ್ದೇನೆ. ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಕಮೆಂಟಲ್ಲಿ ನೀವು ಲೈಕ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತ ಬರುತ್ತೆ, ಪಾಯಿಂಟ್ಸನ್ನು ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮ್ಮ ವಿಡಿಯೋಗೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಏನೇ ಡೌಟ್ ಇದ್ದರೂ ಕೂಡ ಸಂಕೋಚ ಪಡದೆ ಯು ಕ್ಯಾನ್ ಪಾಸ್ ಎನಿ ಕಮೆಂಟ್ಸ್, ಗುಡ್ ಕಮೆಂಟ್ಸ್ ರಿಲೇಟೆಡ್ ಟು ಅವರ್ ಕಂಟೆಂಟ್. ಧನ್ಯವಾದಗಳು. ಎನಿ ಸಜೆಷನ್ಸ್ ವಿ ಆಲ್ವೇಸ್ ವೆಲ್ಕಮ್, ಆಯಿತಾ. ನಿಮ್ಮಲ್ಲಿ ಏನೇ ಸಜೆಷನ್ಸ್ ಇದ್ದರೂ ಹೀಗಾಗಬೇಕು ಸರ್, ಹಾಗಾಗಬೇಕು ಅಂತ, ನೋ ಪ್ರಾಬ್ಲಮ್, ಯಾಕಂದರೆ ನೀವಿದ್ರೇ ನಾವು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್.